ಏನಪ್ಪ ಇದು ಏನಿದು ಎಲ್ಲ ಅಲ್ಲ ಇಲ್ಲಿ ನೋಡಿ ಗೌರಿಬಿದನೂರು ನಗರದ ಹಳೆ ಬಜಾರ್ ರಸ್ತೆಯ ಮುಖ್ಯ ರಸ್ತೆಯ ಫುಟ್ಪಾತ್ ಮೇಲಿದ್ದ ಅಂಗಡಿಗಳನ್ನು ತೆರವು ಮಾಡಲಾಯಿತು ಅಂತ ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ತಿಳಿಸಿದರು. ನಗರದಲ್ಲಿ ಅನೇಕ ಕಡೆ ಫುಟ್ಪಾತ್ನಲ್ಲಿ ಸಾರ್ವಜನಿಕರು ಸರಾಗವಾಗಿ ಓಡಾಡಲು ನಗರಸಭೆ ವತಿಯಿಂದ ಫುಟ್ಪಾತ್ ನಿರ್ಮಾಣ ಮಾಡಿದ್ದು, ಆದರೆ ಕೆಲವು ಕಡೆ ಫುಟ್ಪಾತ್ ಅನ್ನು ಆಕ್ರಮಿಸಿಕೊಂಡಿರುವುದರಿಂದ ಸಾರ್ವಜನಿಕರಿಗೆ ತೊಂದರೆ ಹಾಗೂ ವಾಹನಗಳು ಸರಾಗವಾಗಿ ಹೋಗದಂತೆ ಟ್ರಾಫಿಕ್ ಜಾಮ್ ಆಗ್ತದೆ. ಈ ಸಮಸ್ಯೆಯನ್ನು ಮನಗಂಡ ತಾಲೂಕು ಆಡಳಿತ ಹಾಗೂ ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆಯಲ್ಲಿ ಫುಟ್ಪಾತ್ ಮೇಲೆ ಅಕ್ರಮವಾಗಿ ಅಂಗಡಿ ನಿರ್ಮಾಣ ಮಾಡಿಕೊಂಡಿರುವುದನ್ನು ತೆರವುಗೊಳಿಸಿದರು. ತಾಲೂಕು ತಹಶೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ, ಹಲವು ಬಾರಿ ದಂಡ ವಿಧಿಸಿದ್ರು ಸಹ ಫುಟ್ಪಾತ್ ಮೇಲೆ ಅಕ್ರಮವಾಗಿ ಅಂಗಡಿ ನಿರ್ಮಾಣ ಮಾಡಿಕೊಂಡಿದ್ರು, ಇಂದು ತೆರವುಗೊಳಿಸಲಾಯಿತು ಅಂದರು. ನಗರ ಪೊಲೀಸ್ ಠಾಣೆಯ ಪಿಎಸ್ಐ ಗೋಪಾಲ್ ಮಾತನಾಡಿ, ಫುಟ್ಪಾತ್ ಮೇಲೆ ಯಾರಾದರೂ ಅಕ್ರಮವಾಗಿ ಅಂಗಡಿ ನಿರ್ಮಾಣ ಮಾಡಿಕೊಂಡ್ರೆ ಅಂತವರ ಮೇಲೆ ದಂಡ ಹಾಗೂ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ನಗರಸಭಾ ಆಶ್ರಯ ಸಮಿತಿ ಸದಸ್ಯರಾದ ಲಕ್ಷ್ಮಿ ಮುಂತಾದವರು ಉಪಸ್ಥಿತರಿದ್ದರು. ಇವತ್ತು ತಾಲೂಕು ಆಡಳಿತ ಮತ್ತು ಪೊಲೀಸ್ ಇಲಾಖೆ ಅವ್ರ ವತಿಯಿಂದ ಇವತ್ತು ನಾವು ಫುಟ್ಪಾತ್ ತೆರವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈಗಾಗಲೇ ಈ ವೀಕಲ್ಲಿ ಇದು 3ನೇ ಸಲ ಮಾಡ್ತಿರೋದು. ಆದರೆ ಇಲ್ಲಿ ಜನ ಏನಂತಂದರೆ ಕೆಲವೊಬ್ಬರು, ಎಲ್ಲರೂ ಅಲ್ಲ, ಕೆಲವೊಬ್ಬರು ಎಷ್ಟು ಹೇಳಿದ್ರು ಕೂಡ ಅದೇ ಹಳೆ ಚಾಲಿಯನ್ನು ಮುಂದುವರಿಸ್ತಾ ಇದ್ದಾರೆ. ತಿಳಿಸಿ ಹೇಳಿದ್ವಿ, ಫೈನ್ ಹಾಕಿ ನೋಡಿದ್ವಿ, ಆದ್ರೂ ಕೂಡ ಅವರು ಅದೇ ತಮ್ಮ ಹಳೆ ಚಾಲಿಯನ್ನು ಮುಂದುವರಿಸ್ತಾ ಇದ್ದಾರೆ. ಇದು ಕೊನೆ ಎಚ್ಚರಿಕೆ ಅಂತ ಅಂದ್ಕೊಳ್ಳಿ. ಯಾಕಂತಂದರೆ ಮತ್ತೆ ಇಲ್ಲಿ ಇರುವಂಥ ರೋಡ್ಗಳೇನಿದ್ದಾವೆ ತುಂಬ ಕಿರಿದಾಗಿದ್ದಾವೆ. ಅದರಲ್ಲೂ ನೀವು ಫುಟ್ಪಾತನ್ನು ಒತ್ತುವರಿ ಮಾಡೋದು, ಫುಟ್ಪಾತ್ ಆದಮೇಲೆ ನೆಕ್ಸ್ಟು ಅಲ್ಲಿ ವೆಹಿಕಲ್ ನಿಲ್ಲಿಸೋದು, ವೆಹಿಕಲ್ ಆದಮೇಲೆ ಮತ್ತೆ ಅಗೇನ್ ಅಲ್ಲಿ ವ್ಯಾಪಾರಗಳನ್ನ ಅಂಗಡಿಗಳನ್ನ ಇಟ್ಕೊಳ್ಳೋದು ಅಥವಾ ಈ ತಳ್ಳೋ ಗಾಡಿಗಳನ್ನ ಅಲ್ಲೇ ನೀವು ನಿಲ್ಲಿಸಿದ್ರೆ ಏನಾಗುತ್ತೆ, ರೋಡೇ ಕ್ಲೋಸ್ ಆಗುತ್ತೆ. ಹೀಗಾಗಿ ಅನೇಕರು ಬಂದು ಕಂಪ್ಲೇಂಟ್ ತುಂಬ ಕಿರಿಕಿರಿ ಆಗ್ತಾ ಇರುತ್ತೆ. ಸೊ ಇನ್ನು ಮುಂದೆ ಏನಾದರೂ ಮತ್ತು ಅದೇ ಥರ ಏನಾದರೂ ಹಳೆ ಚಾಲಿಯನ್ನು ಮುಂದುವರಿಸಿದ್ರೆ ಇನ್ಮೇಲೆ ಯಾವುದೇ ಮುಲಾಜಿಲ್ಲದೆ ಕೂಡ ಕಾನೂನು ಕ್ರಮವನ್ನು ತಗೋತೀವಿ. ಪೊಲೀಸ್ ನೋಟಿಸ್ ಜಾರಿ ಮಾಡಿ ಕೋರ್ಟಲ್ಲಿ ದಂಡ ಕಟ್ಟಿಸ್ತೀರಿ. ಮತ್ತೆ ಮುಂದಿನ ದಿನಗಳನ್ನ ಏನನ್ನ ಆಗ್ತಾ ಹೋಗಿದ್ರೆ ಕ್ರಿಮಿನಲ್ ಕೇಸು ಮಾಡ್ತೀವಿ.